ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿದ್ದೀನಿ. ಸೊ ಇಲ್ಲಿಂದ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಗೊತ್ತಾ, ದ ಮೋಸ್ಟ್ ವೇಟೆಡ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಾನು ತುಂಬ ದಿನದಿಂದ ಈ ಪ್ಲೇಸ್ಗೆ ಹೋಗಬೇಕು ಅಂತ ಅಂದ್ಕೊತಾ ಇದ್ದೆ. ಆ ಪ್ಲೇಸ್ ಬಂದುಬಿಟ್ಟು ವಿಯಟ್ನಾಮ್. ಸೊ ವಿಯಟ್ನಾಮಲ್ಲಿ ನಾನು ಹೋಗ್ತಿರೋದು ಇವಾಗ ಅನಾಯ್ಗೆ ಹೋಗ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ನನಗೆ ತುಂಬಾ ವೀಡಿಯೋಸ್ ಎಲ್ಲ ನೋಡಿದ್ದೆ ನಾನು. ಸರಿ ಅಂತ ಹೇಳ್ಬಿಟ್ಟು ವಿಯಟ್ನಾಮ್ ಪ್ಲ್ಯಾನ್ ಮಾಡಿ ಹೋಗಿದ್ದು ನಾನು. ಸೊ ನನಗೆ ಮಲೇಷ್ಯಾದಲ್ಲಿ ಲೇ ಓವರ್ ಇತ್ತು. ಸೊ ಅದಕ್ಕೋಸ್ಕರ ಮಲೇಷ್ಯಾದಲ್ಲಿ ಒಂದು 3-4 hours ಏನೋ ಲೇ ಓವರ್ಸ್ ಟೈಮ್ ಸ್ಪೆಂಡ್ ಮಾಡಿದೆ. ಅಂದರೆ ಕುತ್ಕೊಂಡು ಆರಾಮಾಗಿ ಅಲ್ಲೇ ಆರಾಮಾಗಿ ನಿಮಗೆ ಏರ್ಪೋರ್ಟಲ್ಲೇ ಎಷ್ಟೊಂದು ಜಾಗ ಇದೆ. ಸೊ ಆರಾಮಾಗಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ಬೋದು. ಆ್ಯಂಡ್ ಲಾಂಜ್ ಆಕ್ಸಸ್ ಸಹ ಇರುತ್ತೆ, ಬೇಕು ಅಂದರೆ ಲಾಂಜ್ ಆಕ್ಸಸ್ಗೂ ಹೋಗ್ಬೋದು. ಅಲ್ಲಿಂದ ಫೈನಲಿ ಆಚೆ ಕಡೆ ಏರ್ಪೋರ್ಟಿಂದ ಬಂದು ನಾನು ಫಸ್ಟ್ ಹೋಗಿದ್ದೆ ಅನಾಯ್ಗೆ. ನೈಟ್ ನಾವು ಹೋಗೋಷ್ಟರಲ್ಲಿ ರೀಚ್ ಆಗೋಷ್ಟರಲ್ಲಿ ನೈಟ್ ಆಗೋಗಿತ್ತು. ಸೊ ಅಲ್ಲೇ ಒಂದು ಮಾರ್ಕೆಟ್ ಇತ್ತು, ತುಂಬಾ ಸಖತ್ತಾಗಿತ್ತು ಆ್ಯಂಡ್ ತುಂಬಾ ಯೂಜ್ ಆಗಿತ್ತು. ಆ್ಯಂಡ್ ಫುಲ್ ಮಳೆ ಅಂದರೆ ಮಳೆ. ವಿಯಟ್ನಾಮ್ ನನ್ನ ಮಳೆಯಿಂದನೇ ವೆಲ್ಕಮ್ ಮಾಡ್ತು ಅಂತ ಹೇಳ್ಬೋದು. ಬಟ್ ವೆದರ್ ಮತ್ತು ಆ ಪ್ಲೇಸು ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು ಹೋಗಿದ್ದ ಟೈಮಲ್ಲಿ ಏನು ಫೆಸ್ಟಿವಲ್ ನಡೀತಿತ್ತು ವಿಯಟ್ನಾಮಲ್ಲಿ. ಸೊ ವಿಯಟ್ನಾಮೀಸ್ಗೆಲ್ಲ ಅದು ನ್ಯೂ ಇಯರ್ ಅಂತೆ. ಸೊ ಸಖತ್ ಡೆಕೋರೇಷನ್ ಮಾಡ್ಕೊಂಡು ಎಲ್ಲ ಕಡೆಯೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ವೈಬು. ಬಟ್ ಮಳೆಯಿಂದ ಈ ಥರ ಎಲ್ಲ ಹಾಳಾಗೋಯಿತು. ಬಟ್ ಪರ್ಸ್ನಲಿ ನಾನು ತುಂಬ ಇಷ್ಟಪಡ್ತೀನಿ ಮಳೆನ. ಸೊ ನಾನಂತೂ ತುಂಬ ಎಂಜಾಯ್ ಮಾಡಿದೆ ಆ್ಯಂಡ್ ತುಂಬ ಖುಷಿಪಟ್ಟೆ. ಆ್ಯಂಡ್ ನಾನು ಆಲ್ರೆಡಿ ರೂಮ್ಸ್ ಎಲ್ಲ ಮುಂಚೆನೇ ಬುಕ್ ಮಾಡ್ಕೊಂಡಿದ್ದೆ. ಸೊ ಆರಾಮಾಗಿ ಹೋಗಿ ಅವತ್ತಿನ ನೈಟು ಊಟ ಮಾಡಿ ಮಲ್ಕೊಂಡೆ. ಸೊ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ. ಸೊ ನಾನು ನೆಕ್ಸ್ಟ್ ಡೇ ಅಂದರೆ ಫಸ್ಟ್ ಡೇ ನಾನು ಬುಕ್ ಮಾಡಿದ್ದು ಕ್ರೂಸ್ ಬುಕ್ ಮಾಡ್ಕೊಂಡಿದ್ದೆ. ಸೊ ಫಸ್ಟ್ ಡೇನೇ ನಾನು ಕ್ರೂಸ್ ಬುಕ್ ಮಾಡ್ಕೊಂಡಿದ್ದೆ. ಸೊ ನಾನು ಪ್ಯಾಕೇಜ್ ಬುಕ್ ಮಾಡಿದ್ರಿಂದ ಅವರೇ ಬಂದು ನಮ್ಮನ್ನ ಪಿಕಪ್ ಮಾಡ್ತಾರೆ. ಸೊ ಒಂದು ಪಾಯಿಂಟಿಗೆ ನಮ್ಮನ್ನು ಬರೋಕ್ಕೆ ಹೇಳಿದರು. ಸೊ ನಾನು ಆ ಪಾಯಿಂಟಿಗೆ ಬೆಳಿಗ್ಗೆ ಎದ್ದು ರೆಡಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದೆ. ಆ್ಯಸ್ ಐ ಟೋಲ್ಡ್, ನ್ಯೂ ಇಯರ್ ನಡೀತಾ ಇರೋದ್ರಿಂದ ಇಡೀ ರೋಡ್ಸ್ ಎಲ್ಲ ಅಷ್ಟೇ ತುಂಬಾ ಚೆನ್ನಾಗಿತ್ತು. ನಂಗೆ ಸಖತ್ ಇಷ್ಟ ಆಯಿತು. ಎಲ್ಲೋದ್ರೂ ಅಷ್ಟೇ. ಸೊ ವಿಯಟ್ನಾಮ್ದು ಫ್ಲ್ಯಾಗ್ನ ಎಲ್ಲ ಕಡೆ ಹಾಕಿದ್ರು ಆ್ಯಂಡ್ ಸೆಲೆಬ್ರೇಷನ್ ಅಂತೂ ಸಖತ್ತಾಗಿತ್ತು. ಎಲ್ಲ ಕಡೆಯೂ ಅಷ್ಟೇ ಸಖತ್ತು ಫೋಟೋಶೂಟ್ ಮಾಡ್ಕೋತಾಯಿದ್ರು. ಆ್ಯಂಡ್ ವಿಯಟ್ನಾಮೀಸ್ ಯಾರಿದ್ದಾರೆ ಅವರೆಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಈ ಪಾಪು ನೋಡಿ ನಂಗೆ ಸಖತ್ ಕ್ಯೂಟ್ ಅನ್ನಿಸ್ತು. ಸೊ ಅಲ್ಲಿಂದು ಕ್ಯಾಶ್ ಇತ್ತು, ವಿಯಟ್ನಾಮೀಸ್ದು ಡಾಂಗ್ ಕ್ಯಾಶ್ಗಳದು. ಸೊ ನಾನಂತೂ ಅದನ್ನು ಇಟ್ಕೊಂಡ್ಬಿಟ್ಟು ಫುಲ್ ನಾನೇ ಕೋಟ್ಯಾಧಿಪತಿ ಅನ್ನೋ ಥರ ಫುಲ್ ಬಿಲ್ಡಪ್ ಕೊಡ್ತಾಯಿದ್ದೆ. ಅಲ್ಲಿಂದ ಇದು ಒಂದು ರೋಡ್ ಇದೆ. ಇದು ಬಂದುಬಿಟ್ಟು ನಮಗೆ ಈ ಬ್ಯಾಂಗ್ಳೂರಲ್ಲೆಲ್ಲ ಯಾವ ಥರ ಈ ಪಾರ್ಲಿಮೆಂಟ್ ಅಂತ ಹೇಳ್ತಾರೋ, ಸೊ ಅಲ್ಲೂ ಅದೇ ಥರ ಪಾರ್ಲಿಮೆಂಟ್ ಎಲ್ಲ ಇದೆ. ಸೊ ಆ ರೋಡ್ಗೆ ಹೋಗೋ ಹತ್ರ ಇದು ಪ್ಲಾಜಾ ಇರೋದು. ಎಷ್ಟು ಚೆನ್ನಾಗಿತ್ತು. ಇದೊಂಥರ MG ರೋಡ್ ಥರನೇ ಇತ್ತು. ನಮ್ಮ ಬ್ಯಾಂಗ್ಳೂರಲ್ಲಿ MG ರೋಡ್ ಯಾವ ಥರನೋ, ಸೊ ವಿಯಟ್ನಾಮೀಸ್ದು ಇದು ರೋಡ್ ಅದೇ ಥರ ಇತ್ತು. ರೋಡ್ ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ಫೋನ್ನ ತೆಗೆದು ಇಟ್ಕೊತೀನಿ ಮತ್ತೆ ಫೋನ್ ತೆಗಿದ್ದೀನಿ, ಬಿಕಾಸ್ ಅಷ್ಟು ಚೆನ್ನಾಗಿದೆ. ಅಲ್ಲಿ ಅವರು ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದಕ್ಕೆ ಅವ್ರು ಆಲ್ರೆಡಿ ಅಲ್ಲಿ ಡೆಕೋರೇಟ್ ಮಾಡಿದ್ದಾಗಲಿ, ಇಲ್ಲ ಬಿಲ್ಡಿಂಗ್ಸ್ ಆಗಿರಲಿ, ಆ ಬಿಲ್ಡಿಂಗ್ಸ್ ಹತ್ರ ಇದ್ದಿದ್ದು ಫ್ಲವರ್ಸ್ ಆಗಿರಲಿ, ಅಯ್ಯೋ ಸಖತ್ ಇಷ್ಟ ಆಯಿತು ನನಗೆ. ಆ್ಯಂಡ್ ಇವರೇ ಡಿಫ್ರೆಂಟು, ಒಂಥರ ಸಖತ್ ಕ್ಯೂಟ್ ಅಂತ ಅನ್ನಿಸ್ತು. ಆ್ಯಂಡ್ ಹಿಪ್ ಹಾಪ್ ಬಸ್ಸಸ್ ಎಲ್ಲ ಇತ್ತು, ಈ ಥರ ಟಾಂಗಾ ಗಾಡಿ ಥರದ್ದೆಲ್ಲ ಇತ್ತು. ನನಗೆ ಸಖತ್ ಕ್ಯೂಟ್ ಅಂತ ಅನ್ನಿಸ್ತು. ಆ್ಯಂಡ್ ನನಗೆ ಈ ಪ್ಲೇಸ್ಗೆ ಬರೋಕ್ಕೆ ಹೇಳಿದರು. ಸೊ ಇದು ಒಂಥರ ಪಾರ್ಲಿಮೆಂಟೇ. ಸೊ ಅಲ್ಲಿ ನಂದು ಪಿಕಪ್ ಆಯಿತು. ಸೊ ನಾನು ಹೇಳ್ದಂಗೆ ಪ್ಯಾಕೇಜಲ್ಲಿ ಹೋಗಿರೋದ್ರಿಂದ ಕ್ರೂಸ್ಗೆ ಅವರು ಬಸ್ಸಿಂದ ಬಂದು ವೆಯ್ಟ್ ಮಾಡ್ತಾಯಿದ್ರು. ಸೊ ಇನ್ ಬಿಟ್ವೀನ್ ನಾವು ಹೋಗ್ತಾ ಈ ಪರ್ಲ್ ಅಂದರೆ ಒರಿಜಿನಲ್ ಪರ್ಲ್ ಸಿಗುತ್ತೆ ವಿಯಟ್ನಾಮಲ್ಲಿ. ಸೊ ಇದು ಬಂದ್ಬಿಟ್ಟು ಆ ಒರ್ಜಿನಲ್ ಪರ್ಲು ತುಂಬಾ ಕಾಸ್ಟ್ಲಿ ಇತ್ತು. ಬಟ್ ಪರ್ಲಲ್ಲಿ ಏನೇನು ಮಾಡ್ಬೋದು ಆ ಥರದ್ದು ಎಲ್ಲನೂ ಏನು ಥಿಂಗ್ಸ್ನೆಲ್ಲ ಇಟ್ಟಿದ್ರು, ಆ್ಯಕ್ಸಸರೀಸ್ನೆಲ್ಲ ಇಟ್ಟಿದ್ರು. ಸಖತ್ತಾಗಿತ್ತು. ಮಾತ್ರ ಹೆವಿ ಕಾಸ್ಟ್ಲಿ ಇತ್ತು. ಒಂದು ರಿಂಗು ಅಥವಾ ಒಂದು ಇಯರಿಂಗ್ಸೇ ಆಲ್ಮೋಸ್ಟ್ ಒಂದು 12K 14K 15K ಹೇಳ್ತಾಯಿದ್ರು. ಆ್ಯಂಡ್ ನನಗೇನು ಅವಶ್ಯಕತೆ ಇರಲಿಲ್ಲ. ಬಟ್ ನೋಡೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಅದಕ್ಕೆ ಫುಲ್ ಚೆನ್ನಾಗಿತ್ತು. ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಬಂದೆ. ಅದೇ ಥರನೇ ಅದ್ರ ಮೇಲ್ಗಡೆನೇ ಲೆದರ್ ಶಾಪ್ ಇತ್ತು. ಸೇಮ್ ಅದು ಅಷ್ಟೇ ಒರ್ಜಿನಲ್ ಲೆದರ್ ಅಂತೆ. ಸೊ ಅಲ್ಲೆಲ್ಲ ಫುಲ್ ವಿಯಟ್ನಾಮೀಸ್ದು ಏನೇನು ಡಿಫ್ರೆಂಟ್ ಥಿಂಗ್ಸ್ ಇರುತ್ತೆ, ಅಲ್ಲಿಂದು ಕಲ್ಚರ್ ಏನೇನಿದೆ ಆ ಥರದ್ದೇ ಎಷ್ಟೊಂದು ಡೀಟೇಲ್ಡ್ ಆಗಿರುವಂಥ ಪರ್ಸ್ಗಳು, ವ್ಯಾಲೆಟ್ಸ್ ಆಗಿರ್ಬೋದು, ತುಂಬಾ ಥಿಂಗ್ಸ್ ಇತ್ತು. ಆ್ಯಂಡ್ ಅಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ನಾನು ಹೇಳಿದ್ನಲ್ಲ ಕ್ರೂಸ್. ಸೊ ಅಲ್ಲಿಗೆ ಹೋಗ್ತಾ ಇದ್ವಿ. ಸೊ ಸ್ವಲ್ಪ 2 hours ಜರ್ನಿ ಆಗುತ್ತೆ. ಸೊ ಇದೇನೆ ಹಲಾಂಗ್ ಬೇ ಕ್ರೂಸ್ ಬಂದುಬಿಟ್ಟು ಇದು ಅಷ್ಟೇ ಆಲ್ರೆಡಿ ಬುಕ್ ಆಗಿರೋದ್ರಿಂದ ಇಲ್ಲಿ ಹೋಗಿದ ತಕ್ಷಣ ನಮಗೆ ನಮ್ಮ ಪ್ಯಾಕೇಜ್ ಕಡೆ ಯಾರಿರ್ತಾರೆ ಅವರು ಟಿಕೆಟ್ ಕೊಡ್ತಾರೆ. ಸೊ ಟಿಕೆಟ್ ಕೊಟ್ಬಿಟ್ಟು ಟಿಕೆಟಿಂದ ಒಳಗಡೆ ಹೋಗೋಕ್ಕೆ ನಮಗೆ ಅಂದರೆ ಟಿಕೆಟ್ ಕೊಡ್ತಾರಲ್ಲ, ಸೊ ಅಲ್ಲಿಂದ ಒಳಗಡೆ ಹೋಗೋಕ್ಕೆ ನಮಗೆ ಆರಾಮಾಗಿ ಅವರು ಒಳಗಡೆ ಅಲೋ ಮಾಡ್ತಾರೆ. ಸೊ ನಾನು ಅಲ್ಲಿಂದ ಒಳಗಡೆ ಹೋದೆ. ಇಲ್ಲಿಂದನೂ ಅಷ್ಟೇ ಒಳಗಡೆ ಹೋಗ್ಬೇಕಾದ್ರೆ ಸೊ ನೀವು ವಿಯಟ್ನಾಮಲ್ಲಿ ಎಲ್ಲೇ ನೋಡಿದ್ರು ಈ ಥರ ನಿಮಗೆ ಲ್ಯಾಂಪ್ದು ಲೈಟ್ಸ್ ಥರ ಮೇಲ್ಗಡೆ ಹಾಕಿದಾರಲ್ಲ ಬಲೂನ್ ಟೈಪಲ್ಲಿ, ಎಲ್ಲ ಕಡೆನೂ ಅದೇ ಇರುತ್ತೆ. ಆ್ಯಂಡ್ ಅಲ್ಲಿಂದ ಆ ಥರ
ಡೆಕೋರೇಷನ್ ಮಾಡಿನಿ, ಎಷ್ಟೋ ಪ್ಲೇಸ್ಗಳನ್ನ ಒಂಥರ ವಿಸಿಟರ್ಸ್ ಬರೋ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಸಕ್ಕತ್ತಾಗಿತ್ತು ಅದಂತೂ. ಸೊ ಇದು ಬಂದ್ಬಿಟ್ಟು ನಾನು ಹೇಳ್ದಂಗೆ ರಿವರ್ ಕ್ರೂಸು, ಸ್ವಲ್ಪ ರಶ್ ಇತ್ತು ಅಷ್ಟೇ. ಸಂಹೋ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಬೇಗನೆ ಹೋಗಿ ನಾವು ಅಷ್ಟೇ ಒಳಗಡೆಗೆ ಚೆಕ್ ಇನ್ ಆದ್ವಿ. ಅಂದರೆ ಚೆಕ್ ಇನ್ ಇನ್ ದ ಸೆನ್ಸ್ ಒಳಗಡೆಗೆ ನಮ್ಮನ್ನ ಅಲೋ ಮಾಡ್ತಾರೆ ಟಿಕೆಟ್ ಎಲ್ಲ ನೋಡಿಬಿಟ್ಟು. ತುಂಬ ಚೆನ್ನಾಗಿತ್ತು, ಈ ಥರ ಟಿಕೆಟ್ ಕೊಡ್ತಾರೆ. ಟಿಕೆಟ್ ಕೊಟ್ಟ ಮೇಲೆ ಸೊ ನಮ್ಮ ಕ್ರೂಸ್ ಆದಿದೆ, ಆ ಕ್ರೂಸ್ ಒಳಗಡೆ ನಮ್ಮನ್ನ ಬಿಡ್ತಾರೆ. ಸೊ ಈ ಥರ ಒಂದೊಂದು ಪೂರ್ತಿ ಪಕ್ಕದಲ್ಲೇ ಕ್ರೂಸ್ಗಳಿರುತ್ತೆ. ಸಖತ್ತಾಗಿತ್ತು ಈ ಥರ ಕ್ರೂಸ್. ನಾನು ಈ ಥರದ್ದು ಆಲ್ರೆಡಿ ಬ್ಯಾಂಕಾಕಲ್ಲಿ ಹೋಗಿದ್ದೆ, ಬಟ್ ಬ್ಯಾಂಕಾಕಲ್ಲಿ ಅದು ಇದು ಡಿಫ್ರೆಂಟ್ ಆಗಿತ್ತು. ಅಲ್ಲಿ ಬರೀ ಡಿನ್ನರ್ ಕ್ರೂಸ್ ಅಷ್ಟೇ ಇದ್ದಿದ್ದು, ಬಟ್ ಇದು ತುಂಬಾ ಚೆನ್ನಾಗಿತ್ತು. ಅಂದರೆ ಓಲ್ಡ್ ಡೇ ನಾನು ಇಲ್ಲೇ ಸ್ಪೆಂಡ್ ಮಾಡಿದೆ, ಸನ್ಸೆಟ್ ಎಲ್ಲ ನೋಡಿದೆ, ಡಿನ್ನರ್ ತುಂಬ ಚೆನ್ನಾಗಿತ್ತು, ಲಂಚ್ ತುಂಬ ಚೆನ್ನಾಗಿತ್ತು, ಸ್ನ್ಯಾಕ್ಸ್ ಎಲ್ಲ ಇತ್ತು. ಆ್ಯಂಡ್ ಈವ್ನಿಂಗ್ ಸನ್ಸೆಟ್ ಆಗೋ ಟೈಮಲ್ಲಂತೂ ಒಳ್ಳೆ ಮಜಾ ಮಾಡೋ ಥರ ಫುಲ್ ಸಾಂಗ್ ಎಲ್ಲ ಆಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ಪೂಲೆಲ್ಲ ಇತ್ತು ಅಲ್ಲಿ, ತುಂಬ ಚೆನ್ನಾಗಿತ್ತು. ಸೊ ಇದು ಬಂದ್ಬಿಟ್ಟು ಒಳಗಡೆ ಲಂಚ್ ನಮಗೆ ಅರೇಂಜ್ ಮಾಡಿದರು. ಸೊ ಒಳಗಡೆನೇ ಹೋಗ್ಬಿಟ್ಟು ನಾವು ಲಂಚ್ ಎಲ್ಲ ತೊಗೊಂಡ್ವಿ. ಬಟ್ ಅಂದರೆ ಪರ್ಸ್ನಲಿ ನನಗಂತೂ ಇಲ್ಲಿನ ಫುಡ್ಡೆಲ್ಲ ಇಷ್ಟ ಆಗಲ್ಲ, ಬಿಕಾಸ್ ಎಲ್ಲ ಬರೀ ನಾನ್ ವೆಜ್ಜೇ ಜಾಸ್ತಿ. ನನಗೆ ನಾನ್ ವೆಜ್ ಅಷ್ಟು ಇಷ್ಟ ಆಗಲಿಲ್ಲ. ಅಂದರೆ ಬ್ಯಾಂಗ್ಳೂರಲ್ಲಿ ಸಿಗೋ ಥರ ಟೇಸ್ಟ್ ಸಿಗೋಲ್ಲ. ಇದೆಲ್ಲ ಸೂಶಿ, ಫಿಶ್ಶು, ಕ್ರ್ಯಾಬು ಏನು ಬೇಕೆಲ್ಲ ಸಿಗುತ್ತೆ, ಬಟ್ ಎಲ್ಲನೂ ಆ ಸ್ಮೆಲ್ ಬರುತ್ತಲ್ಲ, ಸೊ ತಿನ್ನೋಕ್ಕಾಗಲ್ಲ. ನಾರ್ಮಲ್ ಇವ್ರ ಹತ್ರ ನಾರ್ಮಲ್ ರೈಸೂ ಅಷ್ಟೇ ಒಂಥರ ಫುಲ್ ಸ್ಟಿಕ್ಕಿ, ಈವನ್ ಸೂಪು ಸಹ ಅಷ್ಟೇ ಒಂಥರ ಸ್ಮೆಲ್ಲು, ತಿನ್ನೋಕ್ಕೆ ಆಗಲ್ಲ ಅದು. ಸೊ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಎಷ್ಟಾಗುತ್ತೋ ನಾರ್ಮಲ್ ಫ್ರೂಟ್ಸ್ ಎಲ್ಲ ತಿನ್ಕೊಂಡು ಹೆಂಗೋ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ. ಸೊ ಇದು ಬಂದ್ಬಿಟ್ಟು ಆಚೆಗಡೆಯಿಂದ ಕಾಣಿಸೋವಂಥ ವಾವ್, ಸಕ್ಕತ್ತಾಗಿದೆ ಅಲ್ಲ ನೋಡೋಕ್ಕೆ. ನನಗಂತೂ ಸಕ್ಕತ್ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿಂದ ನೆಕ್ಸ್ಟು ಇನ್ನೊಂದು ಸ್ಟಾಪ್ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಕಾಯ್ಕಿಂಗ್ ಮಾಡೋದು. ಸೊ ಯಾರ್ಯಾರಿಗೆ ಇಷ್ಟ ಇದೆ ಕಾಯ್ಕಿಂಗ್ ಮಾಡ್ಬೋದು, ಇಲ್ಲ ಗ್ರೂಪ್ ಬೋಟ್ ಹೋಗೋರು ಗ್ರೂಪ್ ಬೋಟ್ ಹೋಗ್ಬೋದು, ಇಬ್ಬರು ಇಲ್ಲ 4 ಜನ ಬೇಕಾದರೆ ಕಾಯ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು. ಸೊ ನನಗೆ ಪರ್ಸ್ನಲಿ ಕಾಯ್ಕಿಂಗ್ ಹೋಗೋಕ್ಕೆ ಇಷ್ಟ ಆಯಿತು, ಬಿಕಾಸ್ ಅಲ್ಲಿ ಕೇವ್ಸ್ ಎಲ್ಲ ಇರುತ್ತೆ. ಕೇವ್ಸ್ ಒಳಗಡೆ ಎಲ್ಲ ನಾವೇ ಹೋಗ್ಬೋದು, ತುಂಬ ಚೆನ್ನಾಗಿರುತ್ತೆ ಅದು. ಅದಕ್ಕೋಸ್ಕರ ನಾನೇ ಕಾಯ್ಕಿಂಗ್ ಮಾಡ್ಕೊಂಡು ಹೋದೆ. ತುಂಬಾ ಚೆನ್ನಾಗಿತ್ತು ಅದು ಅಷ್ಟೇ. ಇವಾಗ ಬಂದ್ಬಿಟ್ಟು ನಾನು ಹೇಳ್ದಂಗೆ ಇನ್ನೇನು ಸನ್ಸೆಟ್ ಆಗೋ ಟೈಮ್ಗೆ ಈ ಥರ ಪೂಲೆಲ್ಲ ಫುಲ್ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ. ಇವಾಗ ಒಂದು 5:30 ಹಾಗೆ ಫುಲ್ ಸಾಂಗ್ಸ್ ಎಲ್ಲ ಹಾಕಿ ಫುಲ್ ಎಲ್ಲರೂ ಮಜಾ ಮಾಡ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಸನ್ಸೆಟ್ಟಲ್ಲಿ ತಿನ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಅದಕ್ಕಿಂತ ಮುಂಚೆ ಒಂದು ಕೇವ್ ಇದೆ, ಅಲ್ಲಿ ಕೇವ್ ಕರ್ಕೊಂಡು ಹೋಗ್ತಾರೆ. ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 600 ಸ್ಟೆಪ್ಸ್ ಇದೆ ನಾವು ಮೇಲ್ಗಡೆ ಹೋಗೋಕ್ಕೆ. ಬಟ್ ನಾನು ಹತ್ತಲಿಲ್ಲ, ಬಿಕಾಸ್ ನಂಗೆ ತುಂಬ ಕಾಲು ನೋವಿತ್ತು, ನಂಗೆ ಆಗಲ್ಲ ಅಂದ್ಬಿಟ್ಟು ಕೂತ್ಕೊಂಡ್ಬಿಟ್ಟೆ. ಅಲ್ಲಿಂದ ಇನ್ನೊಂದು ಬೀಚ್ ಕಡೆಗೆ ಕರ್ಕೊಂಡು ಬರ್ತಾರೆ, ಆ್ಯಸ್ ಐ ಸೆಡ್ ಟಿಪ್ ಟಾಪ್ ಐಲ್ಯಾಂಡ್ ಅಂತ ಹೇಳಿಬಿಟ್ಟು. ಸೊ ಈ ಐಲ್ಯಾಂಡಲ್ಲೂ ಅಷ್ಟೇ ಬಂದು ಬೇಕಾದರೆ ಗೇಮ್ಸ್ ಆಡೋರೆಲ್ಲ ಆಡ್ತಾರೆ. ಎಷ್ಟೊಂದು ಜನ ಆರಾಮಾಗಿ ಇಲ್ಲಿ ಬಂದು 1 hour ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಕೊಡ್ತಾರೆ. ಬಿಕಾಸ್ ಐಲ್ಯಾಂಡು, ಕೇವ್ಸು ಮತ್ತು ಕಾಯ್ಕಿಂಗ್ ಇದೆಲ್ಲನೂ ಇನ್ಕ್ಲೂಡ್ ಆಗಿತ್ತು ನಮ್ಮ ಪ್ಯಾಕೇಜಲ್ಲಿ. ಆಲ್ಮೋಸ್ಟ್ ನನ್ನ ಪ್ಯಾಕೇಜ್ಗೆ ಒಂದು 5000 ರೂಪೀಸ್ ಏನೋ ಪೇ ಮಾಡಿದ್ದೆ. ಸೊ ಫಾರಿನರ್ಸ್ ಎಲ್ಲರೂ ಇದ್ದರು, ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ವಿ. ಸೊ ಅಷ್ಟರಲ್ಲಿ ನನಗೆ 5 o'clock ಆಗಿ ಹೋಯಿತು. ಸೊ 5 o'clockಲ್ಲಿ ಎಲ್ಲ ರೆಡಿ ಮಾಡ್ತಾಯಿದ್ರು. ಸೊ ಎಲ್ಲ ರೆಡಿ ಮಾಡಿದ್ರು. ನಾನಂತೂ ನಂಗೆ ಏನೇನು ಬೇಕೆಲ್ಲ ತೊಗೊಂಡ್ಬಂದು ಇಟ್ಕೊಂಡ್ಬಿಟ್ಟೆ, ಬಿಕಾಸ್ ಸ್ನ್ಯಾಕ್ಸ್ಗೆ ಫ್ರೂಟ್ಸು ಅದೇ ಜಾಸ್ತಿ ಇದ್ದಿದ್ದು, ಬಿಕಾಸ್ ನಂಗೆ ತುಂಬ ಇಷ್ಟ. ಸೊ ಅವಾಗ ಇವರೆಲ್ಲ ಏನೋ ಮಾತಾಡ್ತಾ ಇದ್ರು, ಎಷ್ಟು ಚೆನ್ನಾಗಿ. Sunset party, yeah, we have a free drink ready for everybody, or even in a boat we do for happy hours, you know, buy 2 and third one for free. You can order for favorite drink until we come back to the harbor. Okay, we spend around for ಆ್ಯಂಡ್ ನಂಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಅದ್ರ ಜೊತೆಗೆ ಸನ್ಸೆಟ್ ವಾವ್, ಈ ವ್ಯೂ ಮಾತ್ರ ಸಕ್ಕತ್ತಾಗಿತ್ತು. ಆ್ಯಂಡ್ ಡ್ರಿಂಕ್ಸ್ ಮಾಡೋರೆಲ್ಲ ಡ್ರಿಂಕ್ಸ್ ಮಾಡ್ಬೋದು, ಬಿಯರ್ನ ಫ್ರೀಯಾಗಿ ಕೊಡ್ತಾಯಿದ್ರು ಆ್ಯಂಡ್ ವೈನ್ ಸಹ ಕೊಡ್ತಾಯಿದ್ರು. ಸೊ ಫ್ರೀಯಾಗಿ ಯಾರು ಬೇಕಾದ್ರೂ ಟೇಸ್ಟ್ ಮಾಡ್ಬೋದಿತ್ತು. ಆ್ಯಂಡ್ ನಂಗೆ ಸಂಜೆ ಆಯ್ತಲ್ಲ, ಸೊ ಇಷ್ಟೊತ್ತಲ್ಲಿ ಕ್ರೂಸ್ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ಒಂದು ಟೂರ್ ಮಾಡ್ಕೊಂಡು ಬಂದೆ. ಸೊ ತುಂಬಾ ಚೆನ್ನಾಗಿತ್ತು, ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಆ್ಯಂಡ್ ಈವನ್ ಇಲ್ಲಿ ಸ್ಟೇ ಮಾಡೋಕ್ಕೂ ಸಹ ಬುಕ್ ಮಾಡ್ಬೋದು. ಸೊ ನನಗೆ ಅವಶ್ಯಕತೆ ಇರಲಿಲ್ಲ, ಅಂದರೆ ನಾನು ಸ್ಟೇ ಮಾಡೋಕ್ಕೆ ನಂಗೆ ಇಷ್ಟ ಆಗಲಿಲ್ಲ, ಬಿಕಾಸ್ ನಾನು ಬೆಳಗ್ಗೆ ಮತ್ತೆ ಬೇಗ ಹೊರಟು ಇನ್ನೊಂದು ಪ್ಯಾಕೇಜ್ ಇತ್ತು ನಿಂಬಿನ್ಗೆ. ಸೊ ಅಲ್ಲಿಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಇಲ್ಲೇನು ಸ್ಟೇ ಸಹ ಮಾಡಲಿಲ್ಲ. ಸೊ ಇಲ್ಲಿಂದ ನಾನು ಹೊರಟು ಅಂದರೆ ಇಲ್ಲಿ ಏನೇನು ಫುಲ್ ನೈಟ್ ಏನೇನು ಎಲ್ಲನೂ ಎಂಜಾಯ್ ಮಾಡ್ಬೋದು ಎಲ್ಲನೂ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಇಲ್ಲಿ ಬೇರೆ ಒಂದು ಆ್ಯಕ್ಟಿವಿಟೀಸ್ ಸಹ ಇದೆ, ಲೈಕ್ ಫ್ಲೈಯರ್ಸ್ ಎಲ್ಲ ಇದೆ. ಆ ಕಡೆ ಕಾಣಿಸ್ತಾ ಇದೆಯಲ್ಲ ಅದು ಅಷ್ಟೇ. ಆ್ಯಂಡ್ ಕೊನೆಗೆ ನಮ್ಮನ್ನ ಕರ್ಕೊಂಡು ಬಂದುಬಿಟ್ರು. ಸೊ ಆಲ್ಮೋಸ್ಟ್ ಟೈಮ್ ಬಂದುಬಿಟ್ಟು 6:30 ಆಗಿತ್ತು. ಆ್ಯಂಡ್ ಇವಾಗ ಹೋಗ್ತಾ ಇರೋ ಪ್ಲೇಸು ದ ಮೋಸ್ಟ್ ಇನ್ಸ್ಟಾಗ್ರಾಮಬಲ್ ಪ್ಲೇಸ್ ಅಂತಲೇ ಹೇಳ್ಬೋದು, ಬಿಕಾಸ್ ಹನಾಯಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಈ ಪ್ಲೇಸು. ಬಿಕಾಸ್
ಟ್ರೈನ್ ಹೋಗುತ್ತೆ ಗೊತ್ತಾ. ಸೊ ಕೆಫೆ ಟ್ರೈನ್ ಈ ಪ್ಲೇಸಿಗೆ ಬಂದೆ. ನನಗೆ ತುಂಬಾ ಅಂದರೆ ತುಂಬಾ ಇಷ್ಟ ಆಯಿತು ಈ ಪ್ಲೇಸಿಗೆ ಬರಬೇಕು ಅಂತ. ಇದು ನನ್ನ ಆಲ್ರೆಡಿ ಟಿಕ್ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಬಟ್ ಹೆವಿ ಕ್ರೌಡಾಗಿತ್ತು. ಜನ ಎಷ್ಟು ಜನ ಇದ್ರು ಅಂದರೆ ನಮ್ಗೆ ಕೂರೋಕ್ಕೆ ನನಗೆ ಜಾಗನೇ ಸಿಗ್ತಾ ಇರಲಿಲ್ಲ. ಎಷ್ಟೊತ್ತು ಟ್ರೈ ಮಾಡಿದೆ, ಎಲ್ಲ ಕಡೆ ಹೋಗಿ ನೋಡಿದೆ, ಯಪ್ಪ ಹೆವಿ ರಶ್ ಇತ್ತು. ನನಗನ್ಸಿದ್ದು ನೈಟ್ ಹೊತ್ತು ಬಂದಿತ್ತು ತಪ್ಪಾಯ್ತಾ ಅಂತ. ಬಟ್ ವೈಬ್ ಸಖತ್ತಾಗಿದೆ. ನೀವೇ ನೋಡ್ತಾ ಇರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು, ಡೆಕೋರೇಷನ್ಸ್ ಆಗಿರ್ಬೋದು, ಆ ಲುಕ್ಕು ಆ ವೈಬೇ ಬೇರೆ. ಅಲ್ಲಿ ಮುಂದೆಗಡೆ ಕೂತ್ಕೊಂಡು ಟ್ರೈನ್ ಹೋಗೋದು ನೋಡ್ತಾ ಇದ್ರೆ ಒಂಥರ ಮಜಾ ಇರ್ತಿತ್ತು. ಬಟ್ ನಮಗೆ ಕೂರೋಕ್ಕೆ ನನಗೆ ಜಾಗನೇ ಸಿಗಲಿಲ್ಲ. ಸಮ ಹೆಂಗೋ ಇದು ಮಾಡ್ಕೊಳ್ಳೋ ಅಷ್ಟರಲ್ಲಿ ಟ್ರೈನ್ ಬಂದೇ ಬಿಡ್ತು. ಇಲ್ಲಿಗೆ ಬರೋಕ್ಕೆ ನಾನು ಸಾಹಸ ಪಟ್ಕೊಂಡು ಬಂದೆ. ಬಿಕಾಸ್ ನಂಗೆ ಕರೆಕ್ಟಾಗಿ ಅಡ್ರೆಸ್ ಗೊತ್ತಾಗದೆ ನಾನು ನೋಡಬೇಕು ಅಂದ್ಕೊಂಡಿದ್ದು ನೋಡೇ ಬಿಟ್ಟೆ. ಪಕ್ಕದಲ್ಲೇ ಆ ಟ್ರೈನ್ ಪಕ್ಕದಲ್ಲೇ ನಿಂತಿದ್ದೆ. ಸಖತ್ ಭಯ ಆಗುತ್ತೆ. ಬಟ್ ಅವರು ನೋಡಿಕೊಂಡೇ ಆಪ್ರೇಟ್ ಮಾಡ್ತಾರೆ. ಇಲ್ಲಿರೋ ಅಂಗಡಿಗಳೆಲ್ಲರೂ ಅಷ್ಟೇ, ಅವ್ರು ತುಂಬಾ ಕೇರ್ಫುಲ್ಲಾಗಿ ಎಲ್ಲ ಕಸ್ಟಮರ್ಸ್ನ ಹಿಂದಕ್ಕೆ ಇಳಿತಾರೆ, ಬನ್ನಿ 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 ಅಂತ. ಅವ್ರಿಗೆ ಟೈಮಿಂಗ್ಸ್ ಗೊತ್ತಿರುತ್ತಲ್ಲ, ಬಿಕಾಸ್ ಟ್ರೈನ್ ಇಷ್ಟೊತ್ತಿಗೆ ಬರುತ್ತೆ ಅಂತೇಳಿ. ಸೊ ಎಲ್ಲರಿಗೂ ಅಲರ್ಟ್ ಮಾಡ್ತಾರೆ. ಅದು ಹೋಗೋ ಟೈಮಲ್ಲಿ ಯಾರನ್ನೂ ಅವರು ಚೇರೆಲ್ಲ ಆಚೆ ಹಾಕಕ್ಕೆ ಬಿಡೋದೇ ಇಲ್ಲ. ಒಟ್ಟಿನಲ್ಲಿ ವೈಬ್ ಅಂತೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಈಗ ಮಳೆ ಬೇರೆ ಬರ್ತಾ ಇದ್ದಿದ್ದಕ್ಕೂ ಅದಕ್ಕೂ ಜನ ಸ್ವಲ್ಪ ಕಡಿಮೆ ಆದರು. ಬಟ್ ಸೀಟ್ ಅಂತೂ ಸಿಗಲಿಲ್ಲ. ಹೆಂಗೋ ಅವತ್ತು ಹೋಗಿ ಮಲ್ಕೊಂಡ್ವಿ ಊಟ ಮಾಡಿ. ಇವಾಗ ಅದು ನೆಕ್ಸ್ಟ್ ಡೇ. ಸೊ ಸೆಕೆಂಡ್ ಡೇ ನಾವು ನಿಂಬಿನ್ಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ದೆ. ಸೊ ಅದು ಅಷ್ಟೇ ಸೇಮ್ ಪ್ಯಾಕೇಜ್ ಲೆಕ್ಕನೇ ಈ ಥರ ಈ ಪ್ಲೇಸ್ಗೆ ಬನ್ನಿ ಅಂತ ಹೇಳಿ ನಮ್ಗೆ ಆಲ್ರೆಡಿ ಇನ್ಸ್ಟಿಟ್ ಮಾಡಿದರು. ಸೊ ಬೆಳಿಗ್ಗೆನೇ ಹೋಗ್ತಾವ ವೆರೈಟಿ ಆಫ್ ಫ್ರೂಟ್ಸ್ನ ನೋಡಿದೆ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಫ್ರೂಟ್ಸ್ ಅಂದರೆ. ಅದರಲ್ಲೂ ಈ ಥರ ಡಿಫ್ರೆಂಟಾಗಿ ಇದ್ಬಿಟ್ರೆ ಅಂತೂ ನೋಡ್ಕೊಂಡು ನಿಂತಿರ್ತೀನಿ. ಸೊ ತುಂಬಾ ಚೆನ್ನಾಗಿತ್ತು. ಅದನ್ನೆಲ್ಲ ನೋಡಿಕೊಂಡು ವ್ಯಾನ್ ಹತ್ಕೊಂಡು ಬಂದ್ವಿ. ಸೊ ಈಗ ನಾವು ಆಲ್ರೆಡಿ ನಿಂಬಿನ್ ಬಂದು ರೀಚ್ ಆಗೇ ಬಿಟ್ವಿ. ತುಂಬಾ ಚೆನ್ನಾಗಿದೆ ಈ ಪ್ಲೇಸು. ಅಂದರೆ ಎಷ್ಟು ಚೆನ್ನಾಗಿದೆ ಅಂದರೆ ಯಾವ ಪ್ಲೇಸ್ ನೋಡಿದ್ರೂ ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಲೋಟಸ್ದು ಒಂದು ಫುಲ್ ಲೇಕೆ ಇದೆ. ತುಂಬ ಚೆನ್ನಾಗಿದೆ ಅದಂತೂ. ಸಖತ್ತಾಯಿತು. ಮಳೆ ಬರ್ತಿರೋದಕ್ಕೆ ನನಗಿನ್ನೂ ಅದು ಡಬಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅನ್ನಿಸ್ತು. ನಂಗೆ ಪರ್ಸ್ನಲಿ ಮಳೆ ಎಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ನಂಗೆ ಪ್ಲೇಸು ಅಷ್ಟೇ ತುಂಬ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ಸ್ವಲ್ಪ ಜನ ಕಡಿಮೆನೇ ಇದ್ದರು. ಸೊ ಇಲ್ಲಿ ನೋಡ್ಬೋದು ಫಿಶೆಲ್ಲ ಎಷ್ಟು ಅಂದರೆ ಇಲ್ಲಿ ಅವ್ರು ಕಾನ್ಸೆಪ್ಟ್ ಮಾಡಿರೋದೇ ಒಂಥರ ಚೆನ್ನಾಗಿದೆ. ಎಲ್ಲ ಕಡೆಯೂ ಫೋಟೋ ತೊಗೋಬೇಕು ಅಂತ ಅನಿಸುತ್ತೆ. ಎಲ್ಲ ಕಡೆಯೂ ಪೀಸಾಗಿರುತ್ತೆ, ಆರಾಮಾಗಿರ್ಬೋದು. ಆ್ಯಂಡ್ ಆ ಸೌಂಡು ಅದೆಲ್ಲ ಒಂಥರ ವೈಬು. ತುಂಬಾ ಚೆನ್ನಾಗಿತ್ತು ಈ ಪ್ಲೇಸು. ಇದಕ್ಕೆ ಒಂದು 2 to 3 ಪ್ಲೇಸಸ್ ತೋರಿಸ್ತಾರೆ ಈ ಪ್ಯಾಕೇಜಲ್ಲಿ. ಆ್ಯಂಡ್ ಇದಕ್ಕೆ ನಾನು ಅರೌಂಡ್ 3500 or 4000 ರುಪೀಸ್ ಏನೋ ಪೇ ಮಾಡಿದ್ದಿದ್ದು, ಅಂದರೆ ಈ ಪ್ಯಾಕೇಜ್ಗೆ. ಆ್ಯಂಡ್ ಇವ್ರು ಊಟ ಏನು ಕೊಡೋಲ್ಲ. ನಮಗೆ ಕ್ರೂಸಲ್ಲಾದರೆ ಊಟ ಎಲ್ಲ ಇನ್ಕ್ಲೂಡ್ ಆಗಿತ್ತು. ಇದೆಲ್ಲ ನಾವೇ ಬೈ ಮಾಡಿ ತಿನ್ನಬೇಕಿತ್ತು. ಆ್ಯಂಡ್ ಚೆನ್ನಾಗಿತ್ತು. ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಇದೇ ಪ್ಲೇಸ್ ನಾನು ಹೇಳಿದ್ದು. ಆ್ಯಂಡ್ ಇಲ್ಲೂ ಅಷ್ಟೇ ಲೈಕ್ ಒಂದು 600 to 700 ಸ್ಟೆಪ್ಸ್ ಇದೆ. ಆ ಥರ ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲೆಲ್ಲ ನಡ್ಕೊಂಡು ಹೋಗಿ ಮೇಲ್ಗಡೆ ಒಂದು ಪ್ಲೇಸ್ ಇದೆ, ಸಖತ್ತಾಗಿ ಕಾಣಿಸುತ್ತೆ. ಆ ಪ್ಲೇಸ್ಗೆ ಹೋಗ್ಬೋದು. ಬಟ್ ನಾನು ಹೇಳ್ದಂಗೆ ನಂಗೆ ಕಾಲು ಅಷ್ಟು ಯಾರೆಲ್ಲ ಹತ್ತುತ್ತಾರೆ ಅಂದ್ಬಿಟ್ಟು ನಾನು ಹೋಗಲೇ ಇಲ್ಲ. ಸೊ ಕೆಳಗಡೆನೇ ಆರಾಮಾಗಿ ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ದೆ. ಈ ಅಂಕಲ್ ಅಲ್ಲಿ ಕೂತ್ಕೊಂಡು ಫ್ಲೂಟ್ನ ನುಡಿಸ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ಹಾಗೇ ಹೋಗ್ತಾ ಎಷ್ಟು ಪ್ಲೇಸ್ ಸಿಗುತ್ತೆ ಗೊತ್ತಾ ನಿಮಗೆ, ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಂಥರ ಎಲ್ಲ. ಎಷ್ಟು ಓಡಾಡಿದ್ರೂ ಮುಗಿತಾನೇ ಇಲ್ಲ ಪ್ಲೇಸು. ಅಷ್ಟು ದೊಡ್ಡದು, ನಡ್ಕೊಂಡು ಹೋಗ್ತಾನೇ ಇರಬೇಕು. ಬಟ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಈ ಪ್ಲೇಸಲ್ಲಂತೂ ಫೋಟೋಶೂಟ್ ಮಾಡೋಕ್ಕೆಲ್ಲ ಸಖತ್ತು. ಅಂದರೆ ನಾನು ಹೇಳ್ದಂಗೆ ಫೋಟೋಶೂಟ್ ಹುಚ್ಚಿರೋರಿಗೆಲ್ಲ ಈ ಪ್ಲೇಸಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇವಾಗ ಒಳಗಡೆ ಹೋಗ್ತೀವಲ್ಲ, ಇಲ್ಲಂತೂ ಸಖತ್ತಾಗಿತ್ತು ಪ್ಲೇಸು. ಅಂದರೆ ನಾನು ಹೇಳ್ದಂಗೆ ಆ ಲ್ಯಾಂಪ್ ಲೈಟ್ದು ಬಲೂನ್ಸ್ ಏನಿದೆ ಆ ಫುಲ್ ಡೆಕೋರೇಷನ್ನು. ಇಲ್ಲೂ ಅಷ್ಟೇ ಕಾಯ್ಕಿಂಗ್ ಮಾಡಬೇಕು, ಅಂದರೆ ಬೇರೆಯವ್ರು ಕಾಯ್ಕಿಂಗ್ ಮಾಡ್ತಾರೆ. ಬಟ್ ಎಷ್ಟು ಬೋರ್ಡ್ಸ್ ಇತ್ತು ಅಂದರೆ ಕಾಯ್ಕಿಂಗಿಗೆ ಯಪ್ಪ ಲೆಕ್ಕನೇ ಇಲ್ಲ, ಅಷ್ಟು ಬೋರ್ಡ್ಸ್ ಇತ್ತು. ಬಟ್ ಓಕೆ, ಮ್ಯಾನೇಜ್ ಮಾಡೋ ಅಷ್ಟು ಜನ ಇದ್ದರು. ಹೆಂಗೋ ನಾವು ಎಲ್ಲನೂ ಸಿಕ್ಕಿದ್ವಿ, ಬೇಗ ಸಿಕ್ತು ನಮಗೆ. ಬಟ್ ಹೆವಿ ಅಂದರೆ ಹೆವಿ ಮಳೆ. ಬೋಟ್ ಹೋಗಬೇಕಾದ್ರೆ ಮಳೆ ಬರ್ತಿತ್ತು. ನಂಗೆ ಸಖತ್ ಪೀಸಾಗಿತ್ತು, ಸೂಪರಾಗಿತ್ತು. ಆ ಕ್ಲೈಮೇಟ್ಗೂ ಆ ವೆದರ್ಗೂ ಅಲ್ಲಿ ಹೋಗ್ತಾ ಇದ್ದರೆ ವಾವ್ ಅಂತ ಅನ್ನಿಸ್ತು. ಆ್ಯಂಡ್ ಇಲ್ಲಿನ ಮೇಯ್ನ್ ಪ್ಲೇಸ್ ಅಂದರೆ ಇಲ್ಲಿಂದು ಮೇಯ್ನ್ ಪ್ಲೇಸ್ ಯಾವುದು ಅಂದರೆ ಒಂದು ಅಂದರೆ ಲೇಕ್ ಒಳಗಡೆನೆ ನಿಮಗೆ ಒಂದು ಟೆಂಪಲ್ ಥರ ಕಾಣಿಸುತ್ತೆ. ಆ ಟೆಂಪಲ್ ನೋಡೋಕ್ಕೇ ಇಷ್ಟು ದೂರ ಬರಬೇಕು ಕಾಯ್ಕಿಂಗ್ ಮಾಡಿಕೊಂಡು. ಆ್ಯಂಡ್ ಕಾಯ್ಕಿಂಗ್ ಮಾಡೋರು ಪಾಪ ಅವ್ರ ಕೈಯೇ ಬಿದ್ದೋಗ್ಬಿಡುತ್ತೆ, ಅಷ್ಟು
ಅವರಿಗೆ ಏನಿಲ್ಲ ಅಂದರೂ ನಾನು ನೋಡಿದಂಗೆ 1000 ಬೋಟ್ಸ್ ಇತ್ತು. ಅಷ್ಟು ಜನ ಇದ್ದಾರೆ. ಜನ ಎಲ್ಲಿಂದ ಬರ್ತಾರೆ ಅಂತ ಅನ್ನಿಸ್ತು, ಅಷ್ಟು ಜನ ಇದ್ದರು. ಬಟ್ ತುಂಬ ಚೆನ್ನಾಗಿತ್ತು. ಇನ್ ಬಿಟ್ವೀನ್ ಸ್ಟಾಪ್ ಕೊಡ್ತಾರೆ 1-2-3 ಕಡೆ. ಅಂದರೆ ಟೆಂಪಲ್ಸ್ ಎಲ್ಲ ಅವ್ರ ಕಡೆದು ಟೆಂಪಲ್ಸ್ ಹೆಂಗಿರುತ್ತೆ, ಅವ್ರ ಕಡೆ ಟೆಂಪಲ್ಗೆ ಪೂಜೆ ಯಾವ ಥರ ಮಾಡ್ತಾರೆ. ಸೊ ನಮ್ಮ ಕಡೆ ಎಲ್ಲ ಇವಾಗ ಊದ್ಗಡ್ಡಿ, ಕರ್ಪೂರ, ಎಲೆ, ಅಡಿಕೆ, ಬಾಳೆಹಣ್ಣು ಈ ಥರ ಇಟ್ಟರೆ ಅವರು ಅಲ್ಲಿ ಏನು ಮಾಡ್ತಾರೆ ಆ ಥರದ್ದು ಒಂದು ಟೆಂಪಲ್ ಎಲ್ಲ ಇತ್ತು. ಆ ಟೆಂಪಲ್ಗೆಲ್ಲ ಹೋಗ್ಬಿಟ್ಟು ಬಂದ್ವಿ. ಸೊ ಅಷ್ಟು ಚೆನ್ನಾಗಿತ್ತು. ಅಲ್ಲೂ ಅಷ್ಟೇ ಆ ಟೆಂಪಲಿಗೆ ಏನೇನು ಕೊಟ್ಬಿಟ್ಟು ಆರಾಮಾಗಿ ಫೋಟೋ ತೊಗೊಂಡು ಬಂದ್ವಿ. ಸೊ ಇವಾಗ ಬಂದ್ಬಿಟ್ಟು ಕಾಯ್ಕಿಂಗ್ ಹೋಗ್ತಾ ಇದ್ದಿದ್ದು. ಹೀಗೆ ಕಾಯ್ಕಿಂಗ್ ಹೋಗ್ಬೇಕಾರಂತೂ ಸಕ್ಕತ್ತಾಗಿತ್ತು ವೆದರು. ಆಲ್ಮೋಸ್ಟ್ ನಾನು ಹೋದಾಗ ಟೈಮ್ ಬಂದುಬಿಟ್ಟು 4 o'clock ಆ ಥರ ಆಗಿತ್ತು. ಸೊ ಫುಲ್ ಮಳೆ, ಅಂದರೆ ನಾವು ಹೋಗುವಾಗಲೇ ನನಗೆ ಕ್ಲೈಮೇಟ್ ಸ್ವಲ್ಪ ಮಳೆ ಬರೋ ಥರನೇ ಇತ್ತು. ಬಟ್ ಡಿಂಟ್ ಎಕ್ಸ್ಪೆಕ್ಟ್, ಅಂದರೆ ಇಷ್ಟು ಜೋರಾಗಿ ಮಳೆ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸಖತ್ತಾಗಿ ಬಂತು ಮಳೆ. ಸೊ ಈ ಥರ ಎಷ್ಟು ಜನ ಇದ್ದಾರೆ ನೋಡಿ. ಮಳೆ ಪಾಪ ಅವ್ರ ಛತ್ರಿನೂ ನಮಗೆ ಕೊಟ್ಟರು, ಆರಾಮಾಗಿ ಕುತ್ಕೊಂಡು ಛತ್ರಿ ಇಟ್ಕೊಂಡು ಬಂದಲಿ ಅಂತ. ಸೊ ಇದೇ ನಾನು ಹೇಳಿದ ಪ್ಲೇಸು. ನಿಂಬಿನಲ್ಲಿ ಈ ಪ್ಲೇಸ್ ನೋಡೋಕ್ಕೆ ಅಂತಲೇ ಹೋಗ್ತಾರೆ. ಸಖತ್ ಮಳೆ ಇದ್ದಿದ್ದರಿಂದ ಕರೆಕ್ಟಾಗಿ ವಿಡಿಯೋ ಶೂಟ್ ಫೋಟೋ ಮಾಡೋಕ್ಕಾಗಲಿಲ್ಲ. ಬಟ್ ಸ್ಟಿಲ್ ನಾನು ಆ ಪ್ಲೇಸ್ನ ವಿಟ್ನೆಸ್ ಮಾಡಿದ್ನಲ್ಲ, ಸೊ ಫುಲ್ ಖುಷಿ ಆಗೋಯ್ತು ನನಗೆ. ಸೊ ಅದೇ ಥರ ಇನ್ನೂ ಒಂದು ಪ್ಲೇಸಿಗೆ ಕರ್ಕೊಂಬಂದರು. ಆ ಪ್ಲೇಸಲ್ಲೂ ಅಷ್ಟೇ ಫುಲ್ ಮಳೆ ಬಂದಿರೋದ್ರಿಂದ ಒಳಗಡೆ ಹೋಗೋಕ್ಕೆಲ್ಲ ಅಷ್ಟು ಕಂಫರ್ಟಬಲ್ ಆಗಿರಲಿಲ್ಲ. ಬಿಕಾಸ್ ಎಲ್ಲ ಬಟ್ಟೆ ನಿಂದೋಗ್ಬಿಟ್ಟಿತ್ತು ನಂದು. ಆದರೂ ನೈಟ್ ಆಗೋಯ್ತು ಫುಲ್ಲು. ವಾಪಸ್ ನಾವು ರೂಮ್ಗೆ ಹೋಗೋಷ್ಟರಲ್ಲಿ ನನಗಂತೂ ಸಖತ್ತು ಸ್ಟ್ರೈನ್ ಆಗಿಬಿಟ್ಟಿತ್ತು. ಬಿಕಾಸ್ 1 full ಡೇ ನಾವು ಬರೀ ಓಡಾಡಿದ್ದೇ ಆಗೋಗಿತ್ತು. ಬಟ್ ತುಂಬಾ ಚೆನ್ನಾಗಿತ್ತು ಈ ಪ್ಲೇಸು. ನೀವು ಹನಾಯ್ಗೆ ಹೋದರೆ ಈ ಪ್ಲೇಸ್ನ ದಯವಿಟ್ಟು ವಿಸಿಟ್ ಮಾಡಿ. ವರ್ತ್ ಹೋಗೋದಕ್ಕೆ ಈ ಪ್ಲೇಸಸ್. ನಾನು ಕ್ರೂಸ್ ಮತ್ತು ಈ ಪ್ಲೇಸ್ ನಿನ್ಬಿನ್ ಏನು ಹೇಳಿದೆ, ಎರಡೂ ಪ್ಲೇಸು ತುಂಬ ವರ್ತಿದೆ. ಸೊ ಒಂದು ಸತಿ ಹೋಗಿ ವಿಸಿಟ್ ಮಾಡಿ. ಅದೇ ಥರ ಇದು ಇನ್ನೊಂದು ಪ್ಲೇಸು ಅವತ್ತೇ ಆ ಪ್ಯಾಕೇಜಲ್ಲೇ ಇದ್ದಿದ್ದ ಪ್ಲೇಸು. ಇದು ಅಷ್ಟೇ ಅವಾಗಿನ ಕಾಲದ್ದು ಟೆಂಪಲ್ಸು. ಇವಾಗ ನಮ್ಮದು ಟೆಂಪಲ್ಸ್ಗೆಲ್ಲ ಹೇಳ್ತೀವಲ್ಲ, ಸೊ ಸಾವಿರಾರು ಇತಿಹಾಸ ಇದೆ ಅಂತ. ಸೊ ಇದು ಅದೇ ಥರನೇ ಇತಿಹಾಸ ಇರೋವಂಥ ಟೆಂಪಲ್ಸು. ಸೇಮ್ ಒಂದಷ್ಟು 600 ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಹೋಗಬೇಕು. ಸೊ ಈ ಥರದ್ದು ಬಂದಾಗ ದಯವಿಟ್ಟು ಶೂಸ್ ಹಾಕ್ಕೊಂಡು ಬನ್ನಿ. ಯಾರು ಹೀಲ್ಸ್ ಎಲ್ಲ ಹಾಕ್ಕೊಂಡು ಬರಬೇಡಿ, ತುಂಬಾ ಕಷ್ಟ ಆಗುತ್ತೆ ಓಡಾಡೋಕ್ಕೆ. ಬಿಕಾಸ್ ಓಡಾಡೋದು ತುಂಬಾ ಇರುತ್ತೆ. ಜಾಸ್ತಿ ಓಡಾಡೋಕ್ಕೆ ಕಷ್ಟ ಆಗೋದ್ರಿಂದ ಅನ್ಕಂಫರ್ಟಬಲ್ ಫೀಲ್ ಆಗ್ತೀರಾ. ಆ್ಯಂಡ್ ಅಲ್ಲಿಂದ ನೆಕ್ಸ್ಟ್ ನಾವು ಬಂದಿದ್ದೆ ಒಂದು ಪ್ಲೇಸ್ ಇತ್ತು ಇಲ್ಲಿ ವೇರ್ ಎಲ್ಲರಿಗೂ ಬಿಯರ್ನ ಫ್ರೀಯಾಗಿ ಕೊಡ್ತಾಯಿದ್ರು. ಇದು ಬಿಯರ್ ಫೆಸ್ಟ್ ಅಂತಲೇ ನಡೆಸ್ತಾಯಿದ್ರು. ಬಿಕಾಸ್ ನಾನು ಹೇಳ್ದಂಗೆ ನ್ಯೂ ಇಯರ್ ಪಾರ್ಟಿ ನಡೀತಾ ಇದ್ದಿದ್ದರಿಂದ ಏನಿಲ್ಲ ಅಂದರೂ 2-3 ಸಾವಿರ ಜನದ ಮೇಲೆ ಇದ್ರು. ಎಲ್ಲರಿಗೂ ಫ್ರೀ ಬಿಯರ್, ಎಲ್ಲರಿಗೂ ಫ್ರೀ ಬಿಯರ್. ಏನಿಲ್ಲ ಅಂದರೂ ಒಬ್ಬೊಬ್ಬರೇ 4-5 ಬಿಯರೆಲ್ಲ ಕುಡಿತಾಯಿದ್ರು. ಹುಡುಗಿರೆಲ್ಲ ಕುಡಿತಾಯಿದ್ರು. ಸಖತ್ತಾಗಿತ್ತು ನೋಡೋಕ್ಕೆ. ಬಿಕಾಸ್ ಎಲ್ಲರೂ ಅಷ್ಟೇ ಆ ಬಿಯರ್ ಬಾಟ್ಲ್ ಹತ್ರನೇ ನಿಂತ್ಕೊಂಡ್ಬಿಟ್ಟಿದ್ರು. ಅವ್ರು ತೊಗೊಂಬಂದು ಸುರಿದ್ರೂ ಇವರೆಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ಎಲ್ಲನೂ ಅಷ್ಟೇ ತುಂಬ ಕ್ವಾಲಿಟಿ ಇರುವಂಥ ಬಾಟಲ್ಸೇ, ಅಂದರೆ ಕ್ವಾಲಿಟಿ ಇರುವಂಥ ಬಿಯರ್ ಬಾಟಲ್ಸೇ ಹಾಕಿದ್ರು. ತುಂಬ ಚೆನ್ನಾಗಿತ್ತು. ಇದೂ ಅಷ್ಟೇ ನಾನು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ ಅಷ್ಟೇ ಇಲ್ಲಿ ಸ್ವಲ್ಪ ಹೊತ್ತು ವೈಬ್ ನೋಡಿಕೊಂಡು. ಬಿಕಾಸ್ ಇಲ್ಲಿ ಸಾಂಗ್ಸು ಮತ್ತು ಎಷ್ಟೊಂದು ಶಾಪ್ಸ್ ಎಲ್ಲ ಇತ್ತು. ಸೊ ನೀವು ಇಲ್ಲಿ ನೋಡ್ಬೋದು ಎಷ್ಟು ಬಿಯರ್ಸ್ ಬಾಟಲ್ಸ್ ಎಲ್ಲ ಇದೆ ನೋಡಿ. ಫುಲ್ ಅದು ಚಿಲ್ಡ್ ಆಗಿದೆ, ಏನದು ಕ್ಯಾಮಲ್ ಏನೇನೋ ಇತ್ತು ಒಟ್ಟಿನಲ್ಲಿ. ಸೊ ಎಲ್ಲನೂ ನೋಡಿಬಿಟ್ಟು ಅಲ್ಲಿ ಸಾಂಗ್ಸು ಮತ್ತು ಒಂದಷ್ಟು ಪ್ರೋಗ್ರಾಮ್ಸ್ ಎಲ್ಲ ನಡೀತಿತ್ತು. ಸೊ ತುಂಬ ಚೆನ್ನಾಗಿದ್ದಾರಲ್ಲ ಇವ್ರು ನೋಡೋಕ್ಕೆ. ನಂಗೆ ಸಖತ್ ಇಷ್ಟ ಆಯಿತು ಇವರು. ಆ್ಯಂಡ್ ಹಾಗೆ ಈ ಪಾಪು ನೋಡ್ತಾ ಇದ್ದೆ. ಈ ಪಾಪು ಆಟ ಆಡ್ತಾ ಇತ್ತು ಬಿಯರ್ ಬಾಟ್ಲಲ್ಲಿ. ಹಾಗೆ ಒಂದು ಕ್ಲಿಪ್ ತೊಗೊಂಡೆ. ಇಲ್ಲಿಂದ ನಾನು ಕೊನೆಗೆ ರೂಮ್ಗೆ ಹೋಗಿ ಮಲ್ಕೊಂಡ್ಬಿಟ್ಟೆ. ಊಟ ಮಾಡಿ ಫುಲ್ ಸುಸ್ತಾಗಿದ್ದಿದ್ದ ಕಾರಣ ನಂಗೆ ಜಾಸ್ತಿ ವೀಡಿಯೋ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಸೊ ನಾಳೆ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿ ನಾಳೆ ಇನ್ನೊಂದು ಪಾರ್ಟಲ್ಲಿ ವೀಡಿಯೋ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.